ಇದೆಲ್ಲದರ ಮಧ್ಯೆ ಸಿಎಂ ಗಾದಿಗಾಗಿ ಡಿಕೆ ಬ್ರದರ್ಸ್ ಪ್ರೆಷರ್ ಪಾಲಿಟಿಕ್ಸ್ ಮಾಡ್ತಾ ಇರುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದ್ ಕಡೆ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಡಿಕೆ ಬ್ರದರ್ಸ್, ಮತ್ತೊಂದ್ ಕಡೆ ಹೈಕಮಾಂಡ್ ಭೇಟಿಗೂ ಕೂಡ ಸತತ ಪ್ರಯತ್ನಗಳಾಗ್ತಾ ಇದೆ. ಬಜೆಟ್ ಬಳಿಕವಾದ್ರೂ ಸಿಎಂ ಗಾದಿಯನ್ನ ಪಡಿಲೇಬೇಕು ಅನ್ನುವಂಥ ಕಸರತ್ತು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದೆಹಲಿ ಅಂಗಳದಲ್ಲಿ ಬ್ರದರ್ಸ್ ರಾಜಕೀಯ ಚದುರಂಗದಾಟ ನಿಜಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ವರಿಷ್ಠರ ನಿರ್ಧಾರವನ್ನ ತಿಳಿಯೋದಕ್ಕೆ ಸದ್ಯಕ್ಕೆ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಅದರ ಜೊತೆಗೆ ಅವರು ನೀಡ್ತಾ ಇರುವಂತಹ ನೇರ ಹೇಳಿಕೆಗಳು ಕುರ್ಚಿ ಕಿತ್ತಾಟದ ತೀವ್ರತೆಯನ್ನ ಮತ್ತಷ್ಟು ಪ್ರಖರಗೊಳಿಸಿದ್ದಾವೆ. ಡಿಕೆ ಸುರೇಶ್ ಅವರು ಈ ಹಿಂದೆ ಯಾವತ್ತೂ ಕೂಡ ಕೊಟ್ಟ ಮಾತಿನ ಬಗ್ಗೆ ನೇರ ಮಾತಿನಲ್ಲಿ ಹೇಳಿರಲಿಲ್ಲ, ಆದ್ರೆ ಇವತ್ತು ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ನಿಧಾನವಾಗಿ ಆದ್ರೂ ಕೊಟ್ಟ ಮಾತನ್ನ ಖಂಡಿತ ಉಳಿಸ್ಕೊಳ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಕೂಡ ಅದೇನೆ. ಇವತ್ತದೇ ಪ್ರಶ್ನೆಯನ್ನ ಕೇಳಿದಾಗ ಕಾಲವೇ ಉತ್ತರಿಸುತ್ತೆ, ಟೈಮ್ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಸಿಎಂ ಗಾದಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿರೋದು ಇಡೀ ಜಗತ್ತಿಗೆ ಗೊತ್ತಿದೆ. ಮತ್ತೊಂದ್ ಕಡೆ ತನ್ನ ಸಹೋದರ ಸಿಎಂ ಆಗ್ಬೇಕು ಅಂತ ಹೇಳಿ ಡಿಕೆ ಸುರೇಶ್ ಪಡ್ತಾ ಇರುವಂತಹ ಪಾಡು, ಅವ್ರು ಹಾಕ್ತಾ ಇರುವಂತಹ ಶ್ರಮ, ಅವ್ರು ಆಡ್ತಾ ಇರುವಂತಹ ಚದುರಂಗದ ಆಟ, ಅದು ಏನು ಮುಚ್ಚುಮರೆ ಇಲ್ಲ. ಅದರಲ್ಲಿ ರಾಹುಲ್ ಹಾಗೆ ಸೋನಿಯಾ ಗಾಂಧಿಯವರ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಇಲ್ಲ ನಾನು ಇನ್ನೂ ಅಸ್ಸಾಂ ಎಲೆಕ್ಷನ್ ಜಂಜಾಟದಲ್ಲಿ ಇದ್ದೀನಿ, ಮೀಟ್ ಮಾಡೋದಕ್ಕೆ ಟೈಮ್ ಕೇಳಲಿಲ್ಲ ಅಂತ ಹೇಳಿ. ಬಟ್ ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಇಬ್ಬರೂ ಸಹೋದರರು ಸಮಯ ಕೇಳಿದ್ದಾರೆ. ಅವರ ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕೆಸಿ ವೇಣುಗೋಪಾಲ್ ಅವರ ಭೇಟಿಗೂ ಸಿದ್ಧತೆ ನಡೆದಿದೆ. ಆ ನಂತರ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿಯರನ್ನ ಇಬ್ಬರೂ ಕೂಡ ಭೇಟಿಯಾಗಲಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡೆಯಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿದ್ದಾರೆ ಸಹೋದರರು. ಯಾಕಂದ್ರೆ ಬಹಳ ಡಿಲೇ ಆಗ್ತಾ ಇದೆ. ಹೇಳಿದ ಟೈಮ್ಗಿಂತ 2-3 ತಿಂಗಳು ಕಳೆದು ಹೋಗ್ಬಿಡ್ತು, ಇನ್ನೂ ಡಿಲೇ ಆದ್ರೆ ಕಷ್ಟ ಆಗತ್ತೆ ಅನ್ನೋದು ಡಿಕೆ ಸಹೋದರರ ಟೆನ್ಷನ್, ಅವರ ಕಳವಳ. ಹೈಕಮಾಂಡ್ ನಿಂದ ಒಂದು ಸ್ಪಷ್ಟ ಭರವಸೆ ಸಿಗುವವರೆಗೂ ದೆಹಲಿನಲ್ಲೇ ವಾಸ್ತವ್ಯವನ್ನ ಹೂಡೋದಕ್ಕೆ ಮುಂದಾಗಿದ್ದಾರಂತೆ. ಏನಾದ್ರೂ ಸರಿ, ಈ ಸಲ ಹೈಕಮಾಂಡ್ ನಾಯಕರಿಂದ ಉತ್ತರ ಪಡ್ಕೊಂಡೇ ವಾಪಸ್ ಆಗೋದು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದಾರಂತೆ. ನಾಯಕತ್ವ ಬದಲಾವಣೆ ಮಾಡ್ತೀರಾ? ಮಾಡೋದಾದ್ರೆ ಯಾವಾಗ ಬದಲಾವಣೆ ಮಾಡ್ತೀರಾ? ಮಾಡೋದಿಲ್ಲ ಅಂತಂದ್ರೆ ಯಾಕೆ ಮಾಡ್ತಾ ಇಲ್ಲ ನೀವು? ಏನೇ ಆದ್ರೂ ನೀವು ಸರಿಯಾದಂತಹ ನಿರ್ಧಾರ, ಒಂದು ಸ್ಪಷ್ಟವಾದಂತಹ ನಿರ್ಧಾರ. ಯಾಕಂದ್ರೆ ಈ ಗೊಂದಲ ನಮಗೂ ಬೇಕಾಗಿಲ್ಲ, ಸ್ಪಷ್ಟವಾದಂತಹ ನಿರ್ಧಾರ ನಮಗ್ ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲೇ ವಾಸ್ತವ್ಯವನ್ನ ಹೂಡಿ ಉತ್ತರವನ್ನ ಪಡ್ಕೊಂಡೇ ರಾಜ್ಯಕ್ಕೆ ವಾಪಸ್ ಆಗೋದಕ್ಕೆ ಡಿಕೆ ಸಹೋದರರು ನಿರ್ಧರಿಸಿದ್ದಾರೆ ಅನ್ನುವಂಥ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.